ಒಂದು ಮಾರ್ಗದರ್ಶನದಲ್ಲಿ ಹೋಗ್ತಾ ನಾವು ಒಂದ್ ಸ್ವಲ್ಪ ಹಣ ಕೂಡಿಸ್ಕೊಂಡು ನಾವು ಒಂದ್ ಸ್ವಲ್ಪ ಈಗ ನಾವು ಮಾಡ್ತಾ ಇದೀವಿ. ಗುಬ್ಬಿ ಒಳಗೆ 20 ಲಕ್ಷ ರೂಪಾಯಿ ಶಾಸಕರ ಅನುದಾನದ ದುಡ್ಡು ಕೊಟ್ಟಿದ್ದಾರೆ. 10 ಲಕ್ಷ ಕೊಟ್ಟವ್ರೆ, 10 ಲಕ್ಷ ಮೊನ್ನೆ ಹಾಕಿದ್ದಾರೆ. ಹಳೆ ಬಿಲ್ಡಿಂಗ್ ಒಂದು 5 ಲಕ್ಷ ಕೊಡ್ತೀವಿ ಅಂದವ್ರೆ, ಅದನ್ನ ಎಸ್ಟಿಮೇಟ್ ಮಾಡಿಸ್ತಿದೀವಿ. ಆಮೇಲೆ ಮತ್ತೆ ಅದೇ ರೀತಿ ಕಡಗುಕ್ಕೆ 10 ಲಕ್ಷ ರೂಪಾಯಿ ಅಲ್ಲೇ ಶಾಸಕರ ಅನುದಾನದಲ್ಲಿ 10 ಲಕ್ಷ ರೂಪಾಯಿ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ನಾವು ಒಂದ್ ಸ್ವಲ್ಪ ಈಗ ಒಂಚೂರು ಹೋರಾಟ ಮಾಡ್ತಾ ಇದೀವಿ. ಈಗ ಹಿಂದಿಂದೆಲ್ಲ ಇತ್ತು, ಅದು ನೋಡ್ಬಿಟ್ರೆ ಬಹಳ ಕಷ್ಟ ಇತ್ತು. ಮಾಜಿ ಅಧ್ಯಕ್ಷರೇ ಇದ್ದಾರೆ, ಅವ್ರಿಗೂ ಸಾಕಾಗಿ ನಿಮ್ಮಂತ ಯುವಕರಿಗೆ ಕೊಡ್ತೀವಿ ಅಂತ ನಮ್ಗೆ ವಹಿಸ್ಕೊಟ್ಟಿದ್ದಾರೆ. ಆದ್ರಿಂದ ಯಾರು ನಾವು ಸಮಾಜದಲ್ಲಿ ಹಿಂದಿದ್ರು ಪ್ರತಿಯೊಂದು ಇದ್ರಲ್ಲೂ ಮುಂದಿದೀವಿ, ಪ್ರತಿಯೊಂದ್ರಲ್ಲೂ ನಾವು ಮುಂದಿದೀವಿ. ಬಟ್ ಆದ್ರೆ ನಮ್ಮ ಮನ್ಸು ನಾವ್ ಹಿಂದಿದೀವಿ ಇಂದ್ಕೊಂಡು ಹೋಗ್ತಾ ನಾವ್ ಹಿಂದಾಗ್ಬಿಟ್ಟಿದೀವಿ. ದಯಮಾಡಿ ಯಾವುದೇ ರೀತಿಗೂ ಯಾರೇ ಸವಿತಾ ಸಮಾಜದ ಒಂದು ಕಾರ್ಯಕ್ರಮ ಆಗ್ಬೋದು, ಆಮೇಲೆ ಪ್ರತಿಯೊಂದು ಇದ್ರಲ್ಲಿ ನಾವು ಮುಂಚೂಣಿಲೇ ಇದೀವಿ. ಆದ್ರೂ ನಮ್ಮನ್ನ ಗುರ್ಸ ಅಂತ ಜನ ಇಲ್ಲ. ಆದ್ರೂ ನಾವು ಈ ತರ ಗುರ್ಸ್ಕೊಂಡು ನಾವು ಬೆಳ್ಕೊಂಡು ಹೋಗೋ ಅಂತ ಕಾಲ ಆಗ್ಬಿಟ್ಟೈತೆ. ಅದರಿಂದ ದಯಮಾಡಿ ಈ ವೇದಿಕೆ ಮೇಲೆ ನನ್ಗೆ ಮಾತಾಡಕ್ ಅವಕಾಶ ಕೊಟ್ಟಂತ ಪಲ್ಲವಿ ಅವರವ್ರಿಗೆ, ಕುಟುಂಬದವರಿಗೆ ವಂದಿಸುತ್ತಾ, ಇಲ್ಲಿ ಬಂದಂತ ನಮ್ಮ ಸವಿತಾ ಬಂಧುಗಳಿಗೆ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ನಮ್ಮವರ ಕಾರ್ಯಕ್ರಮ, ಉತ್ತಮ ಸೇವಾ ರತ್ನ ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮ. ಎಲ್ಲ ಹಿರಿಯರು ದಯವಿಟ್ಟು ಫ್ರಂಟಲ್ ಚೇರಕಪ್ಪ ಎಲ್ಲರೂ. ಈ ದಿನದ ಕಾರ್ಯಕ್ರಮ ವಾಸವಿ ಪವನ್ ಉಷಾ ಏರ್ ಸೆಲ್ಯೂನ್ ದೀಪಾವಳಿ ಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮಕ್ಕೆ ಹೊರಗಿನಿಂದ ಎಲ್ಲರನ್ನು ಕರೆಸಿ ಅವರಿಗೊಂದು ಅಭಿನಂದನೆಯನ್ನ ಸಲ್ಲಿಸಿದಂತ ಆದರ್ಶ ದಂಪತಿಗಳು ಪವನ್ ವಾಸವಿರವರು. ರಾಜ್ಯ ಮಟ್ಟದಲ್ಲಿ ಅವರು ಬೆಳಿಬೇಕಂತೇಳಿ ಇಲ್ಲಿ ಬಂದಿರತಕ್ಕಂತ ಎಲ್ಲರ ಆಸೆಯ. ಹಾಗಾಗಿ ಅವರ ಆಶೀರ್ವಾದ ಎಲ್ಲರಿಗೂ ಇರ್ಲಿ ಅಂತ ಹೇಳ್ತಾ, ಕುಲಬಾಂಧವರ ವೇದಿಕೆ ಕತ್ತಲಿನಿಂದ ಬೆಳಕಿನೆಡೆಗೆ ನಾವು ನಮ್ಮವರು ಎನ್ನುವ ಒಂದು ಅದ್ಭುತವಾದ ಕಾರ್ಯಕ್ರಮದ ಜೊತೆಗೆ ಅವರಿಗೊಂದು ಅಭಿನಂದನೆಯನ್ನ ಸಲ್ಲಿಸೋಣ ಅಂತ ಹೇಳಿ ಕೊಡಿ ಮೇಡಮ್ ಅವ್ರಿಗಾಗಿ. ನಾವು ನಮ್ಮವರು ಕಾರ್ಯಕ್ರಮ ಇನ್ನು ಉನ್ನತ ಮಟ್ಟಕ್ಕೆ ಈ ಆದರ್ಶ ದಂಪತಿಗಳು ಬೆಳೀಲಿ. ಹಿರಿಯರಿದ್ದೀರಾ, ಯುವ ನಾಯಕರಿದ್ದೀರಾ, ಮಹಿಳಾ ತಂಡದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ಬನ್ನಿ ಶಂಕರ್, ನಮ್ಮ ವೇದಿಕೆಯ ಹೃದಯವಂತ ಎಲ್ಲ ತಂಡದವರಿಂದ ವೃತ್ತಿ ಪ್ರದಾನ, ಅವ್ರಿಗೊಂದು ಪುಷ್ಪ ನಮನ ಎಲ್ಲ ಹಿರಿಯರಿಂದ. ಸಕಲವನ್ನ ಜಗನ್ಮಾತೆ ಕರುಣಿಸಲಿ, ಅವರ ಕನಸು ನನಸಾಗಲಿ ಅಂತ ಅರಸ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಆದರ್ಶ ದಂಪತಿಗಳು ಪವನ್ ಸರ್ ತಾವು ತಮ್ಮ ಪರಿಚಯವನ್ನ ಹೇಳಿ. ಹಾಗೆ ಅವಕಾಶ ಬಂದಾಗ ಕಣ್ಮುಚ್ಚಿದ್ರೆ ಆ ಕಾಲ ಹೊಟ್ಟೋಗ್ಬಿಡುತ್ತೆ. ಅಮೃತಗಳಿಗೆ ಹೋದಾಗ ಬರ್ತಕ್ಕಂಥದ್ದು ರಾಹು ಕಾಲ. ಆ ರಾಹು ನಮ್ಮ ಪಾಲಕ್ ಬಂದ್ರೆ ಏನೆಲ್ಲ ಆಗತ್ತೆ, ಅದು ಆಗ್ಬಾರ್ದಂತಂದ್ರೆ ನೀವು ಧೈರ್ಯದಿಂದ ಮಾತಾಡ್ಬೇಕು. ರಾಜ್ಯ ಮಟ್ಟದ ಕಲಾವಿದೆ ಆಗ್ಬೇಕಂದ್ರೆ ಧೈರ್ಯ ಅನ್ನೋ ಶಕ್ತಿ ನಿಮ್ ಜೊತೆಗಿರ್ಬೇಕು. ಹೆಣ್ಣು ಮಕ್ಳಿಗೆ ಬೇಕಾಗಿರ್ತಕ್ಕಂಥದ್ದು ಏನ್ ಹೇಳು, ಶಕ್ತಿಗಿಂತ ಧೈರ್ಯ. ಲೋಕೇಶನ್ ಅಂಬುದು ನಾನು ಹೊಡಿತೀನಿ ಅನ್ನೋ ತಾಕತ್ ನಿನಗಿದ್ರೆ ನಿನ್ ಲೈಫಲ್ಲಿ ಗೆಲ್ತೀಯ, ಇಲ್ಲ ಅಂದ್ರೆ ಏನ್ ಬೇಕಾರಾಗುತ್ತೆ. ದಯಮಾಡಿ 2 ಮಾತು. ಇಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಮಾತಿಗೆ ತುಂಬು ಬೆಲೆ ಕೊಟ್ಟು ಇಲ್ಲಿಗೆ ಬಂದು ನಮ್ಮನ್ನು ಆಶೀರ್ವದಿಸಿದ ಎಲ್ಲರಿಗೂ, ಸವಿತಾ ಬಂಧುಗಳಿಗೆ ನನ್ನ ನಮಸ್ಕಾರಗಳು. 2 ನಿಮಿಷ ನುಡಿಸ್ಬಿಡಿ. ಹಿರಿಯರ ಮುಂದೆ ಆ ಒಂದು ಅಮೃತಗಳಿಗೆ ತಮ್ಮ ಬಾಳಲ್ಲಿ ಬರ್ಲಿ. ಹಾಗೆ ಇವರ ಜೊತೆಗೆ ಕೈ ಜೋಡಿಸಿದಂತ ಹೆಣ್ಣು ಮಕ್ಳು ಇಲ್ಲಿದ್ದಾರೆ, ಅವರ ಸಹಪಾಠಿಗಳು ಎಲ್ಲರಿಗೂ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳ್ತೀನಿ. ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಅವ್ರ ಜೊತೆಗೆ ನೀವೆಲ್ಲ ನಿಂತು ಬಂದವರಿಗೆ ಆತಿಥ್ಯವನ್ನ ಮಾಡಿರ್ತೀರಾ. ನಿಮ್ಗೂ ಕೂಡ ಒಳ್ಳೆದಾಗ್ಲಿ, ನಿಮ್ಮ ಬಾಳು ಬಂಗಾರವಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ವೇದಿಕೆಯವರು ಬಂದ್ರಪ್ಪ, ಬನ್ನಿ.